ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಹೃದಯ ಭಾಗದಲ್ಲಿ ಇರುವ ಹಳೆಯ ಪೊಲೀಸ್ ಠಾಣೆ ಇದ್ದ ಸ್ಥಳದಲ್ಲಿ ಹಾಗೂ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಪಕ್ಕದಲ್ಲಿ ಇರುವ ಸ್ಥಳದಲ್ಲಿ ನೂತನ ಪೊಲೀಸ್ ಠಾಣೆಗೆ ಶಂಕುಸ್ಥಾಪನೆ ಮಾಡಿ ಮಾತನಾಡಿದ ಶಾಸಕರು, ಮಾನ್ಯ ಮುಖ್ಯಮಂತ್ರಿ ವಿಶೇಷ ಅನುದಾನ ಅಡಿಯಲ್ಲಿ ಈ ಠಾಣೆ ನಿರ್ಮಾಣವಾಗುತ್ತಿದೆ. ಮಾನ್ಯ ಗೃಹ ಸಚಿವರು ನಮ್ಮ ಕೂಡ್ಲಿಗಿ ಪಟ್ಟಣದಲ್ಲಿ ಪೊಲೀಸ್ ಠಾಣೆ ಬೇಕಾಗಿದೆ, ಮುಖ್ಯವಾಗಿ ಅವಶ್ಯಕತೆ ಇದೆ ಎಂದು ಕೇಳಿಕೊಂಡಾಗ ನಮಗೆ ಸಹಕಾರ ನೀಡಿದ್ದಾರೆ. ಬ್ರಿಟಿಷರ ಕಾಲದಲ್ಲಿ ಕಟ್ಟಿದ ಕಟ್ಟಡದಲ್ಲಿ ಇಷ್ಟು ದಿನ ಪೊಲೀಸ್ ಠಾಣೆ ಇತ್ತು, ಅದು ಶಿಥಿಲಗೊಂಡು ಸೋರುತ್ತಿತ್ತು. ಆದ್ದರಿಂದ ಮುಖ್ಯಮಂತ್ರಿಗಳನ್ನು ಕೇಳಿಕೊಂಡಾಗ ವಿಶೇಷ ಅನುದಾನ ನೀಡಿದ್ದಾರೆ. ಇನ್ನು ಕೂಡ್ಲಿಗಿ ಕ್ಷೇತ್ರದಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳು ಇದ್ದು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಹಂತವಾಗಿ ನಾನು ಕ್ಷೇತ್ರದ ಅಭಿವೃದ್ಧಿ ಕೆಲಸ ಮಾಡುತ್ತೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಜಿಲ್ಲಾ ವರಿಷ್ಠ ಅಧಿಕಾರಿ ಶ್ರೀ ಹರಿಬಾಬು, ಪಟ್ಟಣ ಪಂಚಾಯತಿ ಅಧ್ಯಕ್ಷ ಕಾವಲಿ ಶಿವಪ್ಪ ನಾಯಕ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರುಸಿದ್ದನಗೌಡ, ಸಮಾಜ ಸೇವಕರಾದ ಎನ್.ಟಿ. ತಮ್ಮಣ್ಣ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ವೆಂಕಟೇಶ್, ಡಿವೈಎಸ್ಪಿ ಮಲ್ಲೇಶ್ ದೊಡ್ಡಮನಿ, ಸಿಪಿಐ ಪ್ರಹ್ಲಾದಾರ್ ಚನ್ನಗಿರಿ, ಕೂಡ್ಲಿಗಿ ಸಬ್ ಇನ್ಸ್ಪೆಕ್ಟರ್ ಸಿ. ಪ್ರಕಾಶ್, ಕೊಟ್ಟೂರು ಪಿಎಸ್ಐ ಪೊಲೀಸ್ ಸಿಬ್ಬಂದಿಗಳು, ಕೂಡ್ಲಿಗಿ ಮುಖಂಡರುಗಳಾದ ಜಿಂಕಲ್ ನಾಗಮಣಿ, ಮುಖಂಡರು ಉದಯ ಜನ್ನು, ಅಶ್ವಮೇಧ ಮಲ್ಲಿಕಾರ್ಜುನ ಗೌಡ್ರು, ಸಾರ್ವಜನಿಕರು ಮುಂತಾದವರು ಉಪಸ್ಥಿತರಿದ್ದರು. ವರದಿ ವೀರೇಶ್ ಹೆಚ್, ನಾಗಲಾಪುರ, ವಿಜಯನಗರ ಜಿಲ್ಲಾ ವರದಿಗಾರ. ಬಹಳ ದೊಡ್ಡ ಹೋರಾಟಗಾರರಾಗಿ ಕೂಡ ಕಾಣಿಸ್ತಾರೆ. ಯಾಕಂತ ಹೇಳಿದ್ರೆ ಅಂತ ಜ್ವಲಂತ ಸಮಸ್ಯೆಗಳಿಗೆ ಒಂದು ವರ್ಷದ ಅವಧಿ ಅಥವಾ 1.5 ವರ್ಷದ ಅವಧಿಯಲ್ಲಿ ಇಷ್ಟೊಂದು ಫಾಸ್ಟ್ ಆಗಿ ಪರಿಹಾರ ಆಗ್ತದೆ ಅಂತೇಳಿ ಯಾರು ಕೂಡ ಊಹಿಸಿರಲಿಲ್ಲ. ಅದರಲ್ಲಿ ಕೂಡ ಈ ಪೊಲೀಸ್ ಠಾಣೆ ಒಂದು ಕೂಡ. ಯಾಕಂತ ಹೇಳಿದ್ರೆ ನಮ್ಮ ಪ್ರಸ್ತುತ ಋಷಭೇಂದ್ರ ಮಳೆ ಬರೋದು ಸೋರೋದು, ಈ ಶಿಥಿಲಗೊಂಡಿರ್ತಕ್ಕಂಥ ಠಾಣೆ ದಾಖಲಾತಿಗಳು ನಾಶ ಆಗ್ತವೆ ಅಂತೇಳಿ ಪದೇ ರಿಪೋರ್ಟ್ ಮಾಡಿದಾಗ ಇದೇ ಶ್ರೀ ಹರಿಬಾಬು ಸರ್ ಅವರು ಈ ಠಾಣೆಯನ್ನ ಶಿಫ್ಟ್ ಮಾಡ್ರಿ ಫಸ್ಟ್ ಅಂತೇಳಿ ಆದೇಶ ಮಾಡಿಬಿಡ್ತಾರೆ. ಮಾಡಿದಾಗ ಎಲ್ಲಿ ಹೋಗ್ಬೇಕು, ಠಾಣೆ ಎಲ್ಲಿ ಬಾಡಿಗೆ ಕಟ್ಟಡ ಸಿಗೋದಿಲ್ಲ. ಅಂತ ಸಂದರ್ಭದಲ್ಲಿ ಒಂದು ಡಿಎಸ್ಪಿ ಕ್ವಾರ್ಟರ್ಸ್ ಅಲ್ಲಿಯೇ ಶಿಫ್ಟ್ ಮಾಡ್ತಾರೆ, ಅನಿವಾರ್ಯ. ನಾವು ಯಾರು ಹೋದ್ರು ಕೂಡ ಪಾಪ ನಮ್ಮ ಪ್ರಕಾಶ್ ಸರ್ ಅಂತ ಬಹಳ ಹಣ ಇಲ್ಲಿ ಬಂದ್ಬಿಡ್ತೀರಿ ನೀವು ಕುಂದಿಸಕ್ಕೆ ಜಾಗ ಅಂದ್ರೆ ಅಂತ ವ್ಯಕ್ತಿಗಳು ಮತ್ತು ನಮ್ಮ ಮಾನ್ಯ ಶಾಸಕರು ಮೇಲ ಮಟ್ಟದ ಅಧಿಕಾರಿಗಳ ಮನಸ್ಸಲ್ಲಿ ನಾವು ನೆಲೆಗೊಳ್ತೀವಿ ಅಂತ ಹೇಳಿದ್ರೆ ನಾವು ಕಾರ್ಯ ಬಹಳ ಪ್ರವೃತ್ತರಾಗಿ ಕೆಲಸ ಮಾಡ್ತೀವಿ ಅಂತ ಅರ್ಥ. ಹಾಗಾಗಿ ಅಂತ ಒಂದು ಕನಸು ಬಹಳ ದಿನಗಳ ಕನಸಿತ್ತು. ಅಂತ ಕನಸು ಇಂಥ ಅನೇಕ ಯೋಜನೆಗಳು ಇನ್ನು ಸಹ ನಮ್ಗೆ ಅದು ಬೇಕಿತ್ತು. ನಿಜವಾಗ್ಲೂ ಕೂಡ ನಿನ್ನೆ 1ನೇ ತಾರೀಕು ಕೂಡ ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸ್ನವರು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಒಬ್ಬರೇ ಒಬ್ಬ ಶಾಸಕ ಡಾಕ್ಟರ್ ಕರೆಸಿದ್ರು, ಡಾಕ್ಟರ್ ಶ್ರೀನಿವಾಸ ಕರೆಸಿ ಸನ್ಮಾನ ಮಾಡಿ. ಇಂಥ ಅನೇಕ ರಾಜ್ಯ ಮಟ್ಟದಲ್ಲಿ ಮೊನ್ನೆ ಹೇಳ್ತಿದ್ರು 4 ಇದಕ್ಕೆ ನನ್ನ ನೇಮಕಾತಿ ಮಾಡ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಕೂಡ ಈ ನಾವು ಹೆಂಗ LKG UKG ಮಕ್ಕಳನ್ನ ರೆಡಿ ಮಾಡಿ ಬಿಟ್ಟು ಬರ್ತೀವಿ ಶಾಲೆಗೆ, ಆ ಥರ ಪ್ರತಿಯೊಂದು ಸಭೆ ಸಮಾರಂಭಗಳಿಗೆ ಮೀಟಿಂಗ್ಗಳಿಗೆ ಪ್ರತಿಯೊಂದು ಕೂಡ ಹೋಗೋದ್ರಿಂದ ಇಲ್ಲ ಅವ್ರೇನ ಭಾಳ ಇಂಟ್ರೆಸ್ಟ್ ಇದೆ ಅವ್ರಿಗೆ ಮಾಡ್ತಾರೆ ಅಂತೇಳಿ ಅವರು 2 ನಮೂನೆ ಲಾಭ, ಒಂದು ಕೂಡ್ಲಿಗಿ ಕ್ಷೇತ್ರಕ್ಕೆ ಲಾಭ ಆಗ್ತದೆ, ರಾಜ್ಯ ಮಟ್ಟದಲ್ಲಿ ಡಾಕ್ಟರ್ ಶ್ರೀನಿವಾಸ ಅವ್ರನ್ನ ಕೂಡ ಗುರುತಿಸುವಂಥ ಒಂದು ಕೆಲಸ ನಾವು ನೀವೆಲ್ಲರೂ ಕೂಡ ಸೇರಿ ಮಾಡಿದ್ವಿ ಅಂತೇಳಿ ಹೇಳ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಇವತ್ತು ಯಾವುದೇ ಕಾರ್ಯಕ್ರಮಗಳಾದ್ರೂ ಕೂಡ ಇವತ್ತು ಪೊಲೀಸ್ ಸ್ಟೇಷನ್ಗೆ 4 ಕೋಟಿ ರೂಪಾಯಿ ಅನುದಾನ ಅಂದ್ರೆ ಅದು ಹುಡುಗಾಟದ ಮಾತಲ್ಲ. ಅದು 4 ಕೋಟಿ ಅಂದ್ರೆ ಬಹಳ ಸಣ್ಣ ಶಬ್ದ ಆಗ್ಬಿಡ್ತದೆ. 400 ಲಕ್ಷ ಅಂತ ಹೇಳ್ಬೇಕಾಗ್ತದೆ. 400 ಲಕ್ಷ ತಂದು ಇವತ್ತು ಠಾಣೆ ನಿರ್ಮಾಣ ಮಾಡ್ತಿದ್ದು ಬಹಳ ಸಂತೋಷದ ವಿಚಾರ. ಈ ನಿಜವಾಗ್ಲೂ ಕೂಡ ಇತ್ತೀಚೆಗೆ ಪೊಲೀಸ್ ಠಾಣೆ ಕೂಡ ಬಹಳ ಸುದರ್ಶನ ಜನಸ್ನೇಹಿ ಪೊಲೀಸ್ ಆಗಿ ಕೆಲಸ ಮಾಡ್ಬೇಕಂತೇಳಿ ಕೆಲಸ ಮಾಡ್ತಾ ಇದ್ದಾರೆ. ಮೊನ್ನೆ DSP ಸಾಹೇಬರು ಬಂದ ಮೇಲೆ ನಿಜವಾಗ್ಲೂ ಕೂಡ ಬಹಳ ಆಕ್ಟಿವ್ ಆಗಿ ಕೆಲಸಗಳು ಮಾಡ್ತಾ ಇದ್ದಾರೆ. ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗ್ತಿದ್ದಾರೆ. ಎಲ್ಲ ನಮ್ಮ ಕೂಡ್ಲಿಗಿ ಠಾಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಲ್ಲ ಮುಖಂಡರುಗಳು ಬಂದಿದ್ರಿ. ಎಲ್ಲರೂ ಕೂಡ ಈ ಒಂದು ಭೂಮಿ ಪೂಜೆಯಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಪೊಲೀಸ್ ಇಲಾಖೆ ಮತ್ತು ಮಾನ್ಯ ಶಾಸಕರ ಪರವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತು ಮುಗಿಸಿ ಎಲ್ಲರೂ ನಮಸ್ಕಾರ. ಭವನಕ್ಕೆ ಬರಬೇಕಂತೇಳಿ ವಿನಂತಿ. ನಿಮ್ಮೆಲ್ಲರ ನೆಚ್ಚಿನ ದೇವಪ್ಪ ಲೆಕ್ಚರರು ರಿಟೈರ್ಡ್ ಆಗೋದಕ್ಕೋಸ್ಕರ ಒಂದು ಅಭಿನಂದನಾ ಕಾರ್ಯಕ್ರಮ ಏರ್ಪಡಿಸಿದ್ವಿ. ಅದಾದಮೇಲೆ ನಿಮ್ಮೆಲ್ಲರ ನೆಚ್ಚಿನ ಮಂತ್ರಿಗಳು, ನಮ್ಮೆಲ್ಲರ ಹಿರಿಯರು ಆದಂಥ ಸನ್ಮಾನ್ಯ ಸಂತೋಷ್ ಲಾಡ್ ಅವರು ಹೊಸಪೇಟೆಗೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸೊ ಅವರು ಕೂಡ ಮಧ್ಯಾಹ್ನ ಎಲ್ಲ ಮುಖಂಡರನ್ನು ಭೇಟಿ ಮಾಡೋ ಒಂದು ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದಾರೆ. ಅವ್ರ ಜೊತೆ ಊಟ ಮಾಡಿ ಸೊ ಒಂದು ಅವ್ರನ್ನೂ ಮಾತಾಡ್ಸ್ಕೊಂಡು ಬರೋಣ. ಸೊ ತಾವೆಲ್ಲರೂ ಈಗ ವಾಲ್ಮೀಕಿ ಭವನಕ್ಕೂ ಬರಬೇಕಂತ ವಿನಂತಿ. ಮತ್ತೆ ಆದರೆ ಸಾಧ್ಯವಾದರೆ ಹೊಸಪೇಟೆಗೆ ಕೂಡ ಬರಬೇಕು. ಇಲ್ಲ ಬಂದರೆ ಒಳ್ಳೇದು, ಎಲ್ಲ ಮೀಟ್ ಮಾಡ್ಬೋದಾಗುತ್ತೆ.